ನಮಸ್ಕಾರ. ಈ ದಿನ.comಗೆ ಸ್ವಾಗತ. ನಾನು ಸಪನ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಿಸಿದಂತೆ ತಾನೇ ನೀಡಿದ್ದ ಈ ಹಿಂದಿನ ತೀರ್ಪಿಗೆ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ. ಈ ಹಿಂದೆ ನವೆಂಬರ್ 20ರಂದು ಅರಾವಳಿ ಬೆಟ್ಟಗಳ ಸಂಬಂಧ ನೀಡಲಾಗಿದ್ದ ವ್ಯಾಖ್ಯಾನಗಳ ಸಂಬಂಧ ಇನ್ನಷ್ಟು ಸ್ಪಷ್ಟತೆಯ ಅಗತ್ಯ ಇದೆ ಅಂತ ಹೇಳಿರೋ ಸುಪ್ರೀಂ ಕೋರ್ಟ್ ಡಿಸೆಂಬರ್ 29ರಂದು ಈ ಹಿಂದಿನ ಆದೇಶಕ್ಕೆ ತಡೆಯನ್ನ ನೀಡಿದೆ. ಅಂದಹಾಗೆ ಸುಪ್ರೀಂ ಕೋರ್ಟ್ ತನ್ನ ಆದೇಶಕ್ಕೆ ತಾನೇ ತಡೆಯನ್ನ ನೀಡಿರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಕೂಡ ಕೆಲವು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ ಸಂವಿಧಾನದ 137ನೇ ವಿಧಿ ಅಡಿಯಲ್ಲಿ ತನ್ನದೇ ಆದ ಆದೇಶ ಅಥವಾ ತೀರ್ಪನ್ನ ಮರುಪರಿಶೀಲಿಸೋ ಅಥವಾ ಅಸಾಧಾರಣ ಸಂದರ್ಭಗಳಲ್ಲಿ ಆ ತೀರ್ಪಿಗೆ ತಡೆಯನ್ನ ನೀಡೋ ಹಿಂಪಡೆಯೋ ಅಧಿಕಾರವನ್ನ ಹೊಂದಿದೆ. ಮರುಪರಿಶೀಲನಾ ಅರ್ಜಿ ವಿಚಾರಣೆಯನ್ನ ನಡೆಸಿದಾಗ ಈ ಹಿಂದಿನ ಆದೇಶದಲ್ಲಿ ಸ್ಪಷ್ಟವಾದ ದೋಷ ಏನಾದರೂ ಕಂಡು ಬಂದ್ರೆ ಆದೇಶವನ್ನ ಮರುಪರಿಶೀಲಿಸಬಹುದು. ಹಾಗೇನೆ ಒಂದು ವೇಳೆ ಸಂತ್ರಸ್ತ ವ್ಯಕ್ತಿಗೆ ಅಥವಾ ಅರ್ಜಿದಾರರಿಗೆ ವಿಚಾರಣೆಗೆ ಅವಕಾಶ ನೀಡದೇನೆ ಆದೇಶವನ್ನ ಹೊರಡಿಸಿದ್ರೆ ಅಥವಾ ಗಂಭೀರವಾದ ತಾಂತ್ರಿಕ ದೋಷಗಳೇನಾದ್ರೂ ಇದ್ರೆ ಸುಪ್ರೀಂ ಕೋರ್ಟ್ ತನ್ನದೇ ಆದೇಶವನ್ನ ಹಿಂಪಡೆಯೋ ಅವಕಾಶವನ್ನ ಸಂವಿಧಾನದ 137ನೇ ವಿಧಿ ನೀಡುತ್ತೆ. ಇದನ್ನ ಹೊರತುಪಡಿಸಿ ಮರುಪರಿಶೀಲನಾ ಅರ್ಜಿ ವಜಾಗೊಂಡ ಬಳಿಕವೂ ನ್ಯಾಯದ ದೃಷ್ಟಿಯಿಂದ ಅನಿವಾರ್ಯ ಅಂತ ಅನಿಸಿದಾಗ ಕೋರ್ಟ್ ತನ್ನ ಆದೇಶವನ್ನ ಕ್ಯೂರೇಟಿವ್ ಅರ್ಜಿ ಮೂಲಕ ಮರುಪರಿಶೀಲನೆ ನಡೆಸಬಹುದು. ಈ ರೀತಿಯ ಪ್ರಕರಣಗಳಲ್ಲಿ ಇತ್ತೀಚೆಗಿನ ಅರಾವಳಿ ಬೆಟ್ಟಗಳ ವ್ಯಾಖ್ಯಾನವೂ ಕೂಡ ಒಂದು. ಅರಾವಳಿ ಬೆಟ್ಟಗಳ ವ್ಯಾಖ್ಯಾನ ಪ್ರಕರಣ. ನವೆಂಬರ್ 20ರಂದು ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟಗಳು ಮತ್ತು ಶ್ರೇಣಿಗಳನ್ನ ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಸಚಿವಾಲಯದ ಸಮಿತಿಯ ಶಿಫಾರಸಿನ ಆಧಾರದಲ್ಲಿ ಕೆಲವು ಮಾನದಂಡಗಳನ್ನು ರೂಪಿಸಿತ್ತು. ಸ್ಥಳೀಯ ಮೇಲ್ಮೈನಿಂದ ಕನಿಷ್ಠ 100 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಎತ್ತರ ಇರೋ ಭೂಭಾಗಗಳನ್ನು ಮಾತ್ರ ಅರಾವಳಿ ಬೆಟ್ಟ ಅಂತ ಪರಿಗಣಿಸಲಾಗುವುದು ಮತ್ತು ಹಾಗೇನೆ 500 ಮೀಟರ್ಗಳ ಒಳಗೆ ಇರೋ 2 ಅಥವಾ ಅದಕ್ಕಿಂತ ಹೆಚ್ಚಿನ ಬೆಟ್ಟಗಳನ್ನ ಅರಾವಳಿ ಶ್ರೇಣಿ ಅಂತ ಕರೆಯಲಾಗುವುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ತಿಳಿಸಿತ್ತು. ಆದ್ರೆ ಈ ತೀರ್ಪು ಅರಾವಳಿಯಲ್ಲಿ ಗಣಿಗಾರಿಕೆ ಹೆಚ್ಚಾಗೋ, ಜೀವ ಸಂಕುಲ ನಾಶವಾಗೋ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಮಾನದಂಡವನ್ನ ಪರಿಸರವಾದಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ತೀರ್ಪಿನಿಂದಾಗಿ ಕಡಿಮೆ ಎತ್ತರದ ಗುಡ್ಡಗಳು, ಸಣ್ಣ ಬೆಟ್ಟಗಳು ಮತ್ತು ಪ್ರಮುಖ ಪರಿಸರ ವಲಯಗಳು ಈ ವ್ಯಾಖ್ಯಾನದಿಂದ ಹೊರಗುಳಿಯುತ್ತೆ. ಇದರಿಂದಾಗಿ 90% ಅರಾವಳಿ ಪ್ರದೇಶ ಕಾನೂನು ರಕ್ಷಣೆಯನ್ನ ಕಳೆದುಕೊಂಡ ಗಣಿಗಾರಿಕೆಗೆ ಮುಕ್ತವಾಗುತ್ತೆ ಅಂತ ಪರಿಸರವಾದಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ತೀವ್ರ ಪ್ರತಿಭಟನೆ ನಡೀತಾ ಇದ್ದಂತೆಯೇ ಸುಪ್ರೀಂ ಕೋರ್ಟ್ ಡಿಸೆಂಬರ್ 29ರಂದು ತನ್ನ ಈ ಹಿಂದಿನ ಆದೇಶಕ್ಕೆ ಸ್ವಯಂ ಪ್ರೇರಿತವಾಗಿ ತಾನೇನೆ ಮಧ್ಯಂತರ ತಡೆಯನ್ನ ನೀಡಿದೆ. ಹಾಗೇನೆ ಹೊಸ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಆದೇಶವನ್ನ ನೀಡಿದೆ. ಹಾಗೇನೆ ಈ ಪ್ರಕರಣದ ವಿಚಾರಣೆ ಮುಂದುವರಿಯಲಿದೆ. ಬೀದಿ ನಾಯಿಗಳಿಗೆ ಸಂಬಂಧಿಸಿದ ಆದೇಶ. ಆಗಸ್ಟ್ 11ರಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ದೆಹಲಿ ಮತ್ತು NCRನ ಎಲ್ಲ ಪ್ರದೇಶಗಳಿಂದ ಬೀದಿ ನಾಯಿಗಳನ್ನ 8 ವಾರದೊಳಗೆ ಹಿಡಿದು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕು, ಅವುಗಳನ್ನ ಮತ್ತೆ ಅದೇ ಬೀದಿಗೆ ಬಿಡಬಾರದು ಅಂತ ಆದೇಶ ಮಾಡಿತ್ತು. ಆದ್ರೆ ಈ ಆದೇಶಕ್ಕೆ ಪ್ರಾಣಿದಯ ಸಂಘಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಆಗಸ್ಟ್ 22ರಂದು ಈ ಹಿಂದಿನ ಆದೇಶ ಬಹಳ ಕಠಿಣವಾಗಿದ್ದು ಅಂತ ಅಭಿಪ್ರಾಯವನ್ನ ಪಟ್ಟ ತ್ರಿಸದಸ್ಯ ಪೀಠ ನಾಯಿಗಳನ್ನ ಶಾಶ್ವತವಾಗಿ ಕೂಡಿಡೋದಕ್ಕೆ ತಡೆಯನ್ನ ನೀಡಿತು. ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿ ಮತ್ತು ಲಸಿಕೆಯನ್ನ ನೀಡಿದ ಬಳಿಕ ಮತ್ತೆ ಅದೇ ಸ್ಥಳಕ್ಕೆ ಬಿಡೋದಕ್ಕೆ ಅನುಮತಿಯನ್ನ ನೀಡಿತು. ಆದ್ರೆ ರೇಬಿಸ್ ಪೀಡಿತ ಅಥವಾ ವಿಪರೀತ ಆಕ್ರಮಣಕಾರಿ ಸ್ವಭಾವದ ನಾಯಿಗಳನ್ನ ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಡಬಾರದು ಅಂತ ಸೂಚನೆ ನೀಡಿತು. ಇದಾದ ಬಳಿಕ ನವೆಂಬರ್ 7ರಂದು ಮತ್ತೊಂದು ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಶಾಲೆಗಳು, ಆಸ್ಪತ್ರೆಗಳು, ರೈಲ್ವೆ ಬಸ್ ನಿಲ್ದಾಣ, ಹಾಗೇನೆ ಕ್ರೀಡಾ ಸಂಕೀರ್ಣಗಳು ಇಂತಹ ಸಾರ್ವಜನಿಕ ಸ್ಥಳಗಳಿಂದ ನಾಯಿಗಳನ್ನ ತೆರವುಗೊಳಿಸುವಂತೆ ಸೂಚಿಸಿದೆ. ಇಂತಹ ಕಡೆಗಳಿಂದ ಹಿಡಿದ ನಾಯಿಗಳಿಗೆ ಲಸಿಕೆ ನೀಡಿ ಮತ್ತೆ ಅಲ್ಲಿಗೆನೆ ಬಿಡುಗಡೆ ಮಾಡುವಂತಿಲ್ಲ ಅಂತ ತಿಳಿಸಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅರಣ್ಯವಾಸಿಗಳ ತೆರವು ಆದೇಶ. 2019ರ ಫೆಬ್ರವರಿ 13ರಂದು ಸುಪ್ರೀಂ ಕೋರ್ಟ್ ಅರಣ್ಯ ಹಕ್ಕು 2006ರ ಅಡಿಯಲ್ಲಿ ಭೂ ಹಕ್ಕನ್ನ ಅರ್ಜಿಗಳನ್ನ ವಜಾಗೊಳಿಸಿ ಬರೋಬ್ಬರಿ 11.8 ಲಕ್ಷ ಅರಣ್ಯವಾಸಿ ಕುಟುಂಬಗಳನ್ನ ತೆರವುಗೊಳಿಸುವಂತೆ 16 ರಾಜ್ಯಗಳಿಗೆ ಆದೇಶ ನೀಡಿತು. ಈ ಆದೇಶಕ್ಕೆ ಬುಡಕಟ್ಟು ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದು ಐತಿಹಾಸಿಕ ಅನ್ಯಾಯ ಅಂತ ಸಾಮಾಜಿಕ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು.
ಕೇಂದ್ರ ಸರ್ಕಾರ ಅರಣ್ಯವಾಸಿಗಳ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಸಮರ್ಥಿಸುವಲ್ಲಿ ವಿಫಲ ಆಗಿದೆ ಅಂತ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದವೆ. ದೇಶದಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಾಗ ಬುಡಕಟ್ಟು ಸಮುದಾಯದ ಮತ ಬ್ಯಾಂಕ್ಗೆ ಪರಿಣಾಮ ಬೀರಬಹುದು ಅಂತ ಇದನ್ನ ಅರಿತ ಕೇಂದ್ರ ಸರ್ಕಾರ 2019 ಫೆಬ್ರವರಿ 27ರಂದು ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿತು. ಕೇಂದ್ರದ ಅರ್ಜಿ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಫೆಬ್ರವರಿ 28ರಂದು ತನ್ನ ಹಳೆಯ ಆದೇಶಕ್ಕೆ ತಡೆಯನ್ನ ನೀಡಿತು. ಅಷ್ಟೇ ಅಲ್ಲ, ತಿರಸ್ಕೃತಗೊಂಡ ಅರ್ಜಿಗಳನ್ನು ಮರುಪರಿಶೀಲಿಸುವಂತೆ ರಾಜ್ಯಗಳಿಗೆ ಸೂಚನೆ ನೀಡಿತು. SC/ST ಕಾಯ್ದೆಯಡಿ ಸ್ವಯಂ ಚಾಲಿತ ಬಂಧನಕ್ಕೆ ತಡೆ. 2018 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಈ ಕಾಯ್ದೆಯಡಿಯಲ್ಲಿ ಕೂಡಲೇ ಬಂಧನಕ್ಕೆ ನಿರ್ಬಂಧವನ್ನ ವಿಧಿಸಿತ್ತು. ದೂರು ದಾಖಲಿಸುವ ಮೊದಲು ಪೂರ್ವಭಾವಿ ತನಿಖೆ ಕಡ್ಡಾಯಗೊಳಿಸಿತು. ಬಂಧನಕ್ಕೆ ಹಿರಿಯ ಅಧಿಕಾರಿಯ ಅನುಮತಿ ಅಗತ್ಯ ಅಂತ ಹೇಳ್ತು. ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ನೀಡೋ ಸಾಧ್ಯತೆಯನ್ನು ಕೂಡ ಉಲ್ಲೇಖ ಮಾಡಿತು. ಆದ್ರೆ ಈ ತೀರ್ಪಿಗೆ ತೀವ್ರ ಆಕ್ರೋಶ ವ್ಯಕ್ತ ಆಯಿತು. 2018 ಏಪ್ರಿಲ್ನಲ್ಲಿ ದೇಶದಾದ್ಯಂತ ದಲಿತ ಮತ್ತು ಆದಿವಾಸಿ ಸಮುದಾಯ ಇತರೆ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಹಲವೆಡೆ ಹಿಂಸಾಚಾರ ನಡೆದು ಸಾವುಗಳು ಕೂಡ ಸಂಭವಿಸಿತು. ಇವೆಲ್ಲದರ ನಡುವೆ ವಿಪಕ್ಷಗಳ ಒತ್ತಡದಿಂದಾಗಿ ಕೇಂದ್ರ ಸರ್ಕಾರ ತೀರ್ಪನ್ನ ಮರುಪರಿಶೀಲಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿತು. ಹಾಗೆಯೇ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ SC/ST ಈ ದೌರ್ಜನ್ಯ ವಿರೋಧಿ ತಿದ್ದುಪಡಿ ಕಾಯ್ದೆ 2018 ಅಂಗೀಕರಿಸಲಾಗಿತ್ತು. ಇದು 2018 ಮಾರ್ಚ್ನ ತೀರ್ಪಿನಲ್ಲಿ ರದ್ದುಗೊಳಿಸಿ ಮೂಲ ಕಾಯ್ದೆಯನ್ನ ಜಾರಿಗೊಳಿಸಿತು. ಇದಾದ ಬೆನ್ನಲ್ಲೇ 2019 ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ 2018 ಮಾರ್ಚ್ ತೀರ್ಪಿನ ಮಾರ್ಗದರ್ಶನಗಳನ್ನ ಹಿಂಪಡಿತು. ಹಾಗೇನೆ 2020 ಫೆಬ್ರವರಿ 10ರಂದು ಸುಪ್ರೀಂ ಕೋರ್ಟ್ 2018 ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕತೆಯನ್ನ ಎತ್ತಿ ಹಿಡಿದು ಬಂಧನ ಮತ್ತು ನಿರೀಕ್ಷಣಾ ಜಾಮೀನು ನಿರಾಕರಣೆಯನ್ನ ಮಾನ್ಯ ಮಾಡಿತು. ತಡೆ ಆದೇಶಗಳ ಸ್ವಯಂಚಾಲಿತ ರದ್ದತಿ. 2018ರಲ್ಲಿ ಏಷ್ಯನ್ ರಿಸರ್ಫೇಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಹೈಕೋರ್ಟ್ಗಳು ನೀಡಿದ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳ ತಡೆ ಆದೇಶಗಳು ಸ್ವಯಂಚಾಲಿತವಾಗಿ 6 ತಿಂಗಳ ನಂತರ ರದ್ದಾಗುತ್ತೆ ಅಂತ ಹೇಳಿತ್ತು. ಪ್ರಕರಣದ ವಿಳಂಬವನ್ನ ತಡೆಯುವ ನಿಟ್ಟಿನಲ್ಲಿ ಈ ತೀರ್ಪನ್ನ ನೀಡಲಾಗಿತ್ತು. ಆದರೆ ಇದು ಹೈಕೋರ್ಟ್ಗಳ ಸ್ವಾಯತ್ತತೆಯನ್ನ ದುರ್ಬಲಗೊಳಿಸುತ್ತೆ ಮತ್ತು ನ್ಯಾಯದ ತತ್ವಗಳನ್ನ ಉಲ್ಲಂಘಿಸುತ್ತೆ ಅಂತ ಟೀಕೆಗಳು ಬಂದವು. ಅದಾದ ಬಳಿಕ 2024 ಫೆಬ್ರವರಿ 29ರಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠ ಹೈಕೋರ್ಟ್ ಅಥವಾ ಕೆಳಗಿನ ನ್ಯಾಯಾಲಯಗಳು ನೀಡಿದ ತಡೆ ಆದೇಶಗಳು ಸ್ವಯಂಚಾಲಿತವಾಗಿ ರದ್ದಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿತು. ಯಾವುದೇ ಅರ್ಜಿಯನ್ನ ವಿಚಾರಣೆ ನಡೆಸದೆ ಮತ್ತು 2 ಪಕ್ಷಗಳ ವಾದವನ್ನ ಆಲಿಸದೆ ತಡೆ ಆದೇಶವನ್ನ ರದ್ದುಗೊಳಿಸೋದು ನೈಸರ್ಗಿಕ ನ್ಯಾಯದ ತತ್ವಕ್ಕೆ ವಿರುದ್ಧ ಆಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಿಸಿತು. ವಿಳಂಬವನ್ನ ತಡೆಯುವುದಕ್ಕೆ ನ್ಯಾಯಾಲಯಗಳು ಆದ್ಯತೆಯನ್ನ ನೀಡಿ ವಿಚಾರಣೆಯನ್ನ ನಡೆಸಬೇಕು ಅಂತ ತಿಳಿಸಿತು. ಹೀಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿ ತೀರ್ಪಿಗೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಂತೆಯೇ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನೇ ಮರುಪರಿಶೀಲನೆ ಮಾಡಿದೆ. ಇದಲ್ಲದೆ ಹೆಚ್ಚಿನ ಸಂದರ್ಭಗಳಲ್ಲಿ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಮರುಪರಿಶೀಲನಾ ಅರ್ಜಿಯಿಂದಾಗಿ ಸಾರ್ವಜನಿಕವಾಗಿ ಗೊಂದಲಕ್ಕೆ, ಕಳವಳಕ್ಕೆ ಕಾರಣ ಆಗಿದ್ದ ಈ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ಮರುಪರಿಶೀಲನೆ ನಡೆಸಿದೆ. ಇಂತಹ ಪ್ರಕರಣಗಳಲ್ಲಿ ಇತ್ತೀಚಿನ ಅರಾವಳಿ ತೀರ್ಪಿಗೆ ಸುಪ್ರೀಂ ಕೋರ್ಟ್ ನೀಡಿರೋ ತಡೆ ವನ್ಯಜೀವ ಸಂಕುಲದ ಉಳಿವಿನ ಪರಿಸರ ವ್ಯವಸ್ಥೆಯ ರಕ್ಷಣೆಯ ದೃಷ್ಟಿಯಿಂದ ಮಹತ್ವಪೂರ್ಣ ಅಂತ ಅನಿಸ್ಕೊಂಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.